70 ದಿನಗಳ ಕಾಲ ಮನೆಗೆಲಸ ಮಾಡಿದ್ದ ಖುಷ್ಬೂ ವಯಸ್ಸಾದಂತೆ ಮರೆಮಾಚಲು ಖುಷ್ಬೂ ಮಾಡಿದ್ದು ಇದೆ. ಶೀಘ್ರವೇ ಖುಷ್ಬೂ ಸುಂದರ್ ಹಿರಿಮಗಳು ಚಿತ್ರರಂಗಕ್ಕೆ ಎಂಟ್ರಿ. ಹಾಡಿನಂತೆ ಪಲುಕುತ್ತಿದೆ ಅವಳ ಪ್ರತಿ ಹೆಜ್ಜೆ, ಹುಣ್ಣಿಮೆಯ ಊರು ಹೊಡೆಯೋ ಅವನ ಕಿರುನಗೆಯೋ, ಸಾವಿರ ಶಿಲ್ಪದ ತಳುಕುಗಳಿಂದ ಹುಟ್ಟಿತು ಅವಳ ನಡೆ, ಸಾವಿರ ಜೋಗದ ಎಸ್, ಬ್ಯೂಟಿ ಬ್ಯೂಟಿ ಬ್ಯೂಟಿ. ಎಷ್ಟು ಗ್ಲಾಮರ್ ಆಗಿರ್ತೀವೋ ಅಷ್ಟು ನಮಗೆ ಬೆಲೆ ಇರುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಮಾತಾಡ್ಕೊಳ್ತಿದ್ದಾರೆ. ಹೌದು, ವಯಸ್ಸಾದಂತೆ ಕಾಣೋದನ್ನ ಮರೆಮಾಚೋದಕ್ಕೆ ಅನೇಕ ಸೆಲೆಬ್ರಿಟಿಗಳು ಪ್ರಯತ್ನ ಮಾಡ್ತಿರ್ತಾರೆ. ಯಾವಾಗಲೂ ಸುಂದರವಾಗಿ ಮತ್ತು ಚಿರ ಯೌವನದಂತೆ ಕಾಣೋದಕ್ಕೆ ಬಯಸ್ತಾರೆ. ಹಿರಿಯ ಬಹುಭಾಷಾ ನಟಿ ಖುಷ್ಬೂ ಸುಂದರ್ ಕೂಡ ಅಂಥವರಲ್ಲಿ ಒಬ್ರು. ಸದ್ಯ ಅವರು ಮಾಡರ್ನ್ ಡ್ರೆಸ್ನಲ್ಲಿ ಕ್ಯಾಮ್ರಾಗೆ ಪೋಸ್ ನೀಡಿದ್ದು, ಅದಕ್ಕೆ ಸಂಬಂಧಪಟ್ಟ ಫೋಟೋಸ್ಗಳನ್ನು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಹೌದು, ದಕ್ಷಿಣ ಭಾರತದ ಖ್ಯಾತ ನಟಿ ಖುಷ್ಬೂ ಸುಂದರ್ ತೂಕ ಇಳಿಸಿಕೊಂಡು ಎಲ್ರಿಗೂ ಅಚ್ಚರಿಯನ್ನ ಮೂಡಿಸಿದ್ದಾರೆ. ಆದರೆ ಇಷ್ಟು ವರ್ಷಗಳ ನಂತರದಲ್ಲಿ ಖುಷ್ಬೂ ಹೇಗೆ ತೂಕ ಇಳಿಸಿಕೊಂಡ್ರು, ಏನ್ ಮಾಡಿದ್ರು ಅನ್ನೋದರ ಬಗ್ಗೆ ಮಾಹಿತಿ ಇಲ್ಲಿದೆ. ರಣಧೀರ, ಅಂಜದ ಗಂಡು ಮುಂತಾದ ಸಿನಿಮಾಗಳ ಮೂಲಕ ಕನ್ನಡಿಗರ ಮನಗೆದ್ದ ತಮಿಳು ಸಿನಿಮಾ ನಟಿ ಖುಷ್ಬೂ ಸುಂದರ್ ಅವರು ಗುರುತು ಸಿಗದಷ್ಟು ಸಣ್ಣಗಾಗಿದ್ದಾರೆ. ದಕ್ಷಿಣ ಭಾರತದಲ್ಲಿ ದೊಡ್ಡ ಹೆಸರು ಮಾಡಿರುವ ಅವರು ಮದುವೆ ಮಕ್ಕಳಾದ ಮೇಲೆ ಸಹಜವಾಗಿ ದಪ್ಪ ಆಗಿದ್ರು. ಇಷ್ಟು ವರ್ಷಗಳ ಬಳಿಕ ಖುಷ್ಬೂ ತೂಕ ಇಳಿಸಿಕೊಂಡಿದ್ದಾರೆ. ಚಿತ್ರರಂಗ, ರಾಜಕಾರಣದಲ್ಲಿ ಬ್ಯುಸಿ ಆಗಿದ್ದ ಅವರಿಗೆ ದೇಹ ಸೌಂದರ್ಯದ ಕುರಿತು ಗಮನ ಕೊಡುವಷ್ಟು ಸಮಯ ಇರಲೇ ಇಲ್ಲ. ಲಾಕ್ಡೌನ್ನಲ್ಲೂ ಕೂಡ ಮನೆಯ ಎಲ್ಲ ಕೆಲಸವನ್ನ ಮಾಡಿದ ಅವರು ಸಹಜವಾಗಿ ಸ್ವಲ್ಪ ಸಣ್ಣಗಾಗಿದ್ರು. ಈಗ ಸಣ್ಣ ಆಗ್ಲೇಬೇಕು ಅಂತ ಒಂದಷ್ಟು ತೂಕ ಕೂಡ ಇಳಿಸಿಕೊಂಡಿದ್ದಾರೆ. 70 ದಿನಗಳ ಕಾಲ ಮನೆಗೆಲಸ ಮಾಡಿದ್ದ ಖುಷ್ಬೂ ಸುಂದರ್ ಈ ಹಿಂದೆ ಆರೋಗ್ಯಕರವಾದ ಆಹಾರ, ಮನೆ ಕೆಲಸ, ಯೋಗ, ವರ್ಕೌಟ್ ಮಾಡಿ ಸಣ್ಣಗಾದೆ ಅಂತ ಹೇಳಿದ್ರು. ಲಾಕ್ಡೌನ್ ಸಮಯದಲ್ಲಿ 70 ದಿನಗಳ ಕಾಲ ಮನೆಯ ಎಲ್ಲಾ ಕೆಲಸವನ್ನ ತಾವೇ ಮಾಡಿದ್ದ ಖುಷ್ಬೂ ಸಹಜವಾಗಿ ತೂಕವನ್ನ ಕಳ್ಕೊಂಡಿದ್ರು. ಫಿಟ್ನೆಸ್ ಕುರಿತಂತೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿದ್ದ ಖುಷ್ಬೂ ಈಗ ವಾಕಿಂಗ್ ಮಾಡ್ತಾ ಇರುವ ವಿಡಿಯೋ ಕೂಡ ಹಂಚಿಕೊಂಡು, ವಾಕಿಂಗ್ ಮಾಡೋದ್ರಿಂದ ನಾನು ಸಣ್ಣಗಾದೆ, ತೂಕ ಇಳಿಸ್ಕೊಳ್ಳೋದಕ್ಕೆ ವಾಕಿಂಗ್ ತುಂಬಾ ಸಹಾಯಕಾರಿ ಅಂತ ಹೇಳಿದ್ದಾರೆ. ಖುಷ್ಬೂ ಸಣ್ಣಗಾಗಿದ್ದು ನೋಡಿ ಇತ್ತ ಅಭಿಮಾನಿಗಳು ಕೂಡ ಥ್ರಿಲ್ ಆಗಿದ್ದಾರೆ. ಹೌದು, ಸಣ್ಣಗಾದ ಖುಷಿಯಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದಾದ ಮೇಲೆ ಒಂದರಂತೆ ಫೋಟೋಸ್ಗಳನ್ನು ಹಂಚಿಕೊಳ್ತಿದ್ದಾರೆ. ಖುಷ್ಬೂ ಸಣ್ಣಗಾಗಿದ್ದು ನೋಡಿ ಅವರ ಅಭಿಮಾನಿಗಳು ಕೂಡ ಥ್ರಿಲ್ ಆಗಿದ್ದು, ತಾವು ಕೂಡ ಆರೋಗ್ಯಕರ ಜೀವನ ಶೈಲಿ ರೂಢಿಸಿಕೊಳ್ಳುವ ಕುರಿತು ಹೇಳಿದ್ದಾರೆ. ಈಗಾಗಲೇ ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ತೂಕ ಇಳಿಸಿಕೊಂಡು ಅಚ್ಚರಿಯನ್ನ ಮೂಡಿಸಿದ್ದಾರೆ. ಮೊದಲ ಲಾಕ್ಡೌನ್ನಲ್ಲೇ ಬಹುತೇಕರು ದಪ್ಪ ಆಗಿದ್ರು. ಆದರೆ ಎರಡನೇ ಲಾಕ್ಡೌನ್ನಲ್ಲಿ ಅನೇಕರು ತೂಕವನ್ನ ಇಳಿಸಿಕೊಂಡಿದ್ದಾರೆ. ವಾಕಿಂಗ್ ಗುಟ್ಟು. ಕೊರೋನಾ ವೈರಸ್ ಬಂದ ಮೇಲೆ ಆರೋಗ್ಯದ ಕಡೆಗೆ ಜನರು ಹೆಚ್ಚು ಗಮನ ನೀಡುತ್ತಿದ್ದಾರೆ. ಸಾಕಷ್ಟು ಸೆಲೆಬ್ರಿಟಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಫಿಟ್ನೆಸ್, ಡಯಟ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಹಂಚಿಕೊಳ್ತಿದ್ದಾರೆ. ವಾಕಿಂಗ್, ಜಾಗಿಂಗ್ ತುಂಬಾ ಮುಖ್ಯ ಅಂತ ಲಕ್ಷ್ಮೀ ಬಾರಮ್ಮ ಧಾರಾವಾಹಿ ನಟಿ ರಶ್ಮಿ ಪ್ರಭಾಕರ್ ಕೂಡ ಈ ಹಿಂದೆ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ರು. ಅವರು ಕೂಡ ಈಗ ಸಣ್ಣ ಆಗಿದ್ದಾರೆ. ಈಗ ಖುಷ್ಬೂ ಅವರ ಸರದಿ. ಸಿನಿಮಾ, ಧಾರಾವಾಹಿ ಕೆಲಸದಲ್ಲಿ ಖುಷ್ಬೂ ಸುಂದರ್ ಅವರು ಬ್ಯುಸಿಯಾಗಿದ್ದಾರೆ. ಶಿವ ನಿರ್ದೇಶನ ಮಾಡಿರುವ ನಟ ರಜನಿಕಾಂತ್ ಅವರ ಅಣ್ಣಾತೈ ಸಿನಿಮಾದಲ್ಲಿ ಖುಷ್ಬೂ ಸುಂದರ್ ನಟಿಸಿದ್ದಾರೆ. ಈ ಚಿತ್ರದ ರಿಲೀಸ್ ಬಗ್ಗೆ ಅಧಿಕೃತ ಮಾಹಿತಿ ಬಂದಿಲ್ಲ. ಧಾರಾವಾಹಿ ನಿರ್ಮಾಣದಲ್ಲಿ ಗಮನ ಕೊಡ್ತಾ ಇರುವ ಖುಷ್ಬೂ ಸುಂದರ್ ಸಿನಿಮಾಗಳು, ರಿಯಾಲಿಟಿ ಶೋಗಳಲ್ಲಿ ಭಾಗಿ ಆಗ್ತಿದ್ದಾರೆ. ಒಟ್ನಲ್ಲಿ ಅವರು ಸಖತ್ ಬ್ಯುಸಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಫೋಟೋದಲ್ಲಿ ಅವರ ಖುಷಿಯನ್ನ ಗಮನಿಸಬಹುದು. ಅವರು ತುಂಬಾ ತೆಳಗೆ ಕಾಣ್ತಿದ್ದಾರೆ. ಕೇಶವಿನ್ಯಾಸ ತುಂಬಾ ಸ್ಟೈಲಿಶ್ ಆಗಿದೆ. ತಮ್ಮ ಫೋಟೋಗೆ ಬ್ಯಾಕ್ ಟು ದಿ ಫ್ಯೂಚರ್ ಅಂತ ಅಡಿಬರಹವನ್ನ ನೀಡಿದ್ದಾರೆ. ಸದ್ಯ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಅಭಿಮಾನಿಗಳು ತರಹೇವಾರಿ ಕಾಮೆಂಟ್ಗಳನ್ನ ಹರಿಬಿಡ್ತಿದ್ದಾರೆ. ಕೆಲವರು ಖುಷಿ, ಹೊಸ ಲುಕ್ ಅದ್ಭುತವಾಗಿದೆ ಅಂತ ಕಾಮೆಂಟ್ ಮಾಡ್ತಿದ್ರೆ, ಇನ್ನು ಕೆಲವರು ಹೇಗೋ ಇಷ್ಟೊಂದು ತೆಳಗಾದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನೀವು ಎಷ್ಟೇ ತೆಳಗಿದ್ರೂ ನಿಮ್ಮ ಮುಖದಲ್ಲಿ ವೃದ್ಧಾಪ್ಯದ ಲಕ್ಷಣಗಳು ಇನ್ನೂ ಕಾಣ್ತಾ ಇದೆ ಅಂತ ಕೆಲವರು ವ್ಯಂಗ್ಯವಾಡ್ತಿದ್ದಾರೆ. ಆದರೆ ಒಬ್ಬ ವ್ಯಕ್ತಿ ಇನ್ನೂ ಮಿತಿ ಮೀರಿ ಇಂಜೆಕ್ಷನ್ನಿಂದಾಗಿ ಅವರು ತುಂಬಾ ತೆಳಗಾಗಿದ್ದಾರೆ ಅಂತ ಕಾಮೆಂಟ್ ಮಾಡಿದ್ದಾನೆ. ನೀವು ನಿಮ್ಮ ಫಾಲೋವರ್ಸ್ಗಾಗಿ ಇಂಜೆಕ್ಷನ್ ತೆಗೆದುಕೊಂಡಿದ್ದೀರಿ ಅಂತ ಹೇಳ್ಬೋದು. ನೀವು ಈ ರೀತಿ ಮಾಡಿದ್ರೆ ಅವರು ಕೂಡ ಅದನ್ನೇ ಬಳಸ್ತಾರೆ ಅಂತ ಅವರು ಟೀಕೆಯನ್ನ ಮಾಡಿದ್ದಾರೆ. ಎಸ್, ಖುಷ್ಬೂ ಸುಂದರ್ ಒಂದು ಕಾಲದಲ್ಲಿ ದಕ್ಷಿಣ ಭಾರತದ ಟಾಪ್ ನಟಿಯಾಗಿದ್ರು. ಇತ್ತ ಅವರ ಮಗಳು ಕೂಡ ಅವಂತಿಕಾ ಚಿತ್ರರಂಗ ಪ್ರವೇಶ ಮಾಡುವುದು ಸುದ್ದಿ ಆಗ್ತಾ ಇದೆ, ಚರ್ಚೆ ಕೂಡ ನಡೀತಾ ಇದೆ. ಅವಂತಿಕಾ ಅವರ ಸಾಮಾಜಿಕ ಮಾಧ್ಯಮ ಖಾತೆಗಳು ಅವರ ಸೌಂದರ್ಯ ಮತ್ತು ಜನಪ್ರಿಯತೆಯನ್ನ ತೋರಿಸ್ತಾ ಇದೆ. ಅವರ ಕಿರಿಯ ಮಗಳು ಆನಂದಿತಾ ನಿರ್ದೇಶಕ ಮಣಿರತ್ನಂ ಅವರ ಬಳಿ ಕೆಲಸ ಮಾಡ್ತಿದ್ದಾರೆ. ಒಂದು ಕಾಲದಲ್ಲಿ ದಕ್ಷಿಣ ಚಿತ್ರರಂಗದ ಟಾಪ್ ಹೀರೋಯಿನ್ ಆಗಿದ್ರು. ಅವರು ತಮ್ಮ ಸೌಂದರ್ಯ ಮತ್ತು ನಟನೆಯಿಂದ ದಕ್ಷಿಣ ಚಿತ್ರರಂಗವನ್ನ ಆಳಿದ್ರು.
ಆ ಸಮಯದಲ್ಲಿ ಅವರ ಅಭಿಮಾನಿಗಳು ವಿಶೇಷ ದೇವಾಲಯವನ್ನ ನಿರ್ಮಿಸಿ ಪೂಜಿಸಿದ ಉದಾಹರಣೆ ಇದೆ. ಖುಷ್ಬೂ ಸುಂದರ್ 90ರ ದಶಕದಲ್ಲಿ ಟಾಪ್ ಹೀರೋಯಿನ್ ಆಗಿ ಖ್ಯಾತಿಯನ್ನು ಗಳಿಸಿದ್ರು. ಅವರು ತೆಲುಗು, ತಮಿಳು, ಮಲಯಾಳಂ ಮತ್ತು ಕನ್ನಡ ಭಾಷೆಗಳಲ್ಲಿ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಈಗ ಅವರ ಮಗಳು ನಟಿಯಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಿದ್ದಾರೆ ಅಂತ ವರದಿಯಾಗಿದೆ. ಖುಷ್ಬೂ ಅವರು ಚಲನಚಿತ್ರಗಳಲ್ಲಿ ನಟಿಸುವುದನ್ನು ಮುಂದುವರೆಸಿದ್ದಾರೆ. ವಯಸ್ಸಿಗೆ ಸೂಕ್ತವಾದಂತಹ ಪಾತ್ರಗಳನ್ನು ನಿರ್ವಹಿಸುತ್ತಿದ್ದಾರೆ. ಅವರು ರಾಜಕೀಯದಲ್ಲೂ ಕೂಡ ಸಕ್ರಿಯರಾಗಿದ್ದಾರೆ. ಆದರೆ ಖುಷ್ಬೂ ಅವರ ವೈಯಕ್ತಿಕ ಜೀವನ ಮತ್ತು ಕುಟುಂಬದ ಬಗ್ಗೆ ಬಹಳ ಕಡಿಮೆ ಜನರಿಗೆ ತಿಳಿದಿದೆ. ಅವರ ವೃತ್ತಿ ಜೀವನ ಉತ್ತಮ ಸ್ಥಿತಿಯಲ್ಲಿದ್ದಾಗ ಅವರು ನಟ ಪ್ರಭು ಅವರನ್ನ ಪ್ರೀತಿಸಿ ಮದುವೆಯಾದರು. ಆದರೆ ಪ್ರಭು ಈಗಾಗಲೇ ವಿವಾಹಿತನಾಗಿದ್ದರಿಂದ ಇಬ್ಬರು ವಿಚ್ಛೇದನವನ್ನ ಪಡೆದರು. ನಂತರ ಖುಷ್ಬೂ ತಮಿಳು ನಿರ್ದೇಶಕ ಸುಂದರ್ ಅವರನ್ನ ವಿವಾಹ ಆದರು. ಅವರಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ. ಅವಂತಿಕಾ ಖುಷ್ಬೂ ಅವರ ಹಿರಿಯ ಮಗಳು ಪ್ರಸ್ತುತ ವಿದೇಶದಲ್ಲಿ ಓದುತ್ತಿದ್ದಾರೆ. ಅವಂತಿಕಾ ಸಾಮಾಜಿಕ ಮಾಧ್ಯಮದಲ್ಲಿ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ. ಅವರು ನಿರಂತರವಾಗಿ ಅದ್ಭುತ ಗ್ಲಾಮರ್ ಫೋಟೋ ಶೂಟ್ಗಳನ್ನು ಮಾಡುವ ಮೂಲಕ ನೆಟ್ಟಿಗರನ್ನ ಮೆಚ್ಚಿಸುತ್ತಾರೆ. ಈ ಮಧ್ಯೆ ಅವಂತಿಕಾ ಕೂಡ ತನ್ನ ತಾಯಿಯಂತೆ ಚಿತ್ರಗಳಿಗೆ ಎಂಟ್ರಿ ಕೊಡ್ತಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಅವಂತಿಕಾ ಅವರ ಇಂಡಸ್ಟ್ರಿ ಎಂಟ್ರಿ ಬಗ್ಗೆ ಶೀಘ್ರದಲ್ಲಿ ಅಧಿಕೃತ ಘೋಷಣೆ ಹೊರಬೀಳಲಿದೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.